ಜಮಖಂಡಿ ಶಾಸಕ ಜಗದೀಶ್ ಕುಡುಗುಂಟಿ ಅವರಿದ್ದ ಪಕ್ಷಪಾತ. ಜಮಖಂಡಿ ನಗರದಲ್ಲಿ ಮಡ್ಡಿ ಪ್ಲಾಟಿನ ನಿವಾಸಿಗಳಿಂದ ಆರೋಪ. ಮೇ 7 ಮಧ್ಯಾಹ್ನ 1 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾನಿವಾಸ ಪ್ರವಾಸಿ ಮಂದಿರದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮೆಹಬೂಬ್ ಸಾಬ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಗಿದೆ. ಮೆಹಬೂಬ್ ಸಾಬ್ ಪೆಂಡಾರಿ, ಹಾಲಿ ಸದಸ್ಯ ರಮೇಶ್ ಬಗ್ಗಣ್ಣವರ್ ಮತ್ತು ರುದ್ರಪ್ಪ ಜಾನಮಟ್ಟಿ, ಅಬ್ದುಲ್ ಸಾಬ್ ನದಾಫ್ ಅವರು ಮಾತನಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯದ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಜಗದೀಶ್ ಕುಡುಗುಂಟಿ ಅವರು ಮಾತನಾಡಿ, ಮಡ್ಡಿ ಪ್ಲಾಟಿನ ಜನರಿಗೆ ನಾನು ನನ್ನ ಸ್ವಂತ 8 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಅಲ್ಲಿನ ನಿವಾಸಿಗಳಿಗೆ ವಿದ್ಯುತ್ ಮೀಟರ್ ಕೊಡಿಸಿದ್ದೇನೆ ಅಂತ ಹೇಳಿದ್ದಾರೆ. ಇತ್ತ ಮಾಜಿ ಶಾಸಕರು ಕಾರ್ಯಕ್ರಮದಲ್ಲಿ ಹೇಗೆ ಬಂದರು ಅಂತ ಪ್ರಶ್ನಿಸಿದ್ದಾರೆ. ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಸುಳ್ಳು ಹೇಳಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪ್ರಕಾರ ಅವರು ಇಲ್ಲಿ ಬರಬಾರದು, ಮಾತನಾಡಬಾರದು ಅಂತ ಹೇಳಿದ್ದಾರೆ. ಆದರೆ ಇವರು 8 ಲಕ್ಷ ಯಾರಿಗೆ ಕೊಟ್ಟರು, ಹೇಗೆ ಕೊಟ್ಟರು? ಮಡ್ಡಿ ಪ್ಲಾಟ್ನಲ್ಲಿ 250ಕ್ಕೂ ಹೆಚ್ಚು ಅಧಿಕ ನಿವಾಸಿಗಳು ವಾಸವಿದ್ದಾರೆ. ಅದರಲ್ಲಿ 114 ಮೀಟರ್ಗಳನ್ನು ಮಾತ್ರ ತಮ್ಮ ಪಕ್ಷದವರಿಗೆ ಮಾತ್ರ ಕೂಡಿಸಿಕೊಟ್ಟಿದ್ದಾರೆ. ಆದರೆ ಇವರು ಮಡ್ಡಿ ಪ್ಲಾಟಿನ ಎಲ್ಲ ಜನರಿಗೆ ಕೊಟ್ಟಿದ್ದೇನೆ ಅನ್ನುವುದು ಖಂಡನೀಯ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪ್ರಮುಖರು ಮಾತನಾಡಿ, ಮಾಜಿ ಶಾಸಕ ದಿವಂಗತ ಸಿದ್ದು ನ್ಯಾಮಗೌಡ ಹಾಗೂ ಮಾಜಿ ಶಾಸಕ ಆನಂದ ನ್ಯಾಮಗೌಡರ ಕೊಡುಗೆ ಅಪಾರವಾಗಿದೆ. ಹಾಲಿ ಶಾಸಕ ಜಗದೀಶ್ ಕುಡುಗುಂಟಿ ಅವರು ಕೊಡುಗೆ ಶೂನ್ಯವಾಗಿದೆ. ನಾವು ಯಾವುದೇ ವೇದಿಕೆ ಮೇಲೆ ಕರೆದರೂ ಹಾಗೂ ಪರಸ್ಪರ ಚರ್ಚೆಗೆ ಬಂದರೆ ನಾವು ಸಿದ್ಧರಿದ್ದೇವೆ. ನ್ಯಾಮಗೌಡರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರವಾಗಿ ಹೇಳುತ್ತೇವೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮೆಹಬೂಬ್ ಸಾಬ್ ಪೆಂಡಾರಿ, ಹಾಲಿ ಸದಸ್ಯ ರಮೇಶ್ ಬಗ್ಗಣ್ಣವರ್, ರುದ್ರಪ್ಪ ಜಾನಮಟ್ಟಿ, ಪ್ರಮುಖರಾದ ಅರುಣ್ ಕುಮಾರ್ ತಳವಾರ್, ಅಬ್ದುಲ್ ಸಾಬ್ ನದಾಫ್, ಹನುಮಂತ್ ಗಾಡದ್, ಹನುಮಂತ್ ಹಿರಣ್ಣವರ್, ಮಂಜುನಾಥ್ ನಿಂಬರ್ಗಿ, ಅಶೋಕ್ ಜೋಗಣ್ಣವರ್ ಉಪಸ್ಥಿತರಿದ್ದರು. ತಾರೀಕು 5/5/2025 ಮಡ್ಡಿ ಪ್ಲಾಟ್ದಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಉದ್ಘಾಟನೆಯ ಸಮಯದಲ್ಲಿ ಅಲ್ಲಿ ನಮ್ಮ ಈಗ ಇದ್ದ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲರೂ ಆಹ್ವಾನಿಸಿದ್ರಿ. ಆದರೆ ಅದೇ ಟೈಮ್ದಾಗ ಮೊದಲು ಅಧ್ಯಕ್ಷರಾದ ಹಾಲಿ ಶಾಸಕರು ಮಾತನಾಡಿದರು. ಅವರು ಮಾತನಾಡಿದ ಮೇಲೆ ನಮ್ಮ ಮಾಜಿ ಶಾಸಕರು ಮಾತಾಡಿದ್ರಿ. ಅವ್ರು ಇದ್ದ ಫಿಗರ್ ಹೇಳಿದ್ರಿ. ಏನಂತಂದ್ರೆ, ಮೊದಲ ನಾ ಈಗಾಗಲೇ ಅದರ ಬದ್ದಲ ನಮ್ಮ ಮನೆಗೆ ಬಂದಿದ್ದರು, ಎಲ್ಲ ಮಡ್ಡಿ ಪ್ಲಾಟ್ದವ್ರನ್ನ ಕರೆದೀವು, ಕುಡಿಸಿದೆವು. ಕರೆಂಟ್ ಬದ್ದಲ್ ನಾವು ಅಲ್ಲೇ ಬಂದು ವಿಚಾರ ಮಾಡ್ತಾನಂತೇಳಿ ಶಾಲೆಯಲ್ಲಿ ಕುಡಿಸಿದ್ರಿ. ಕುಡಿಸಿದಾಗ ಕರೆಂಟ್ ಸಲುವಾಗಿ ನಾವು ಒಂದು ಲೆಟ್ರು ಕೊಡ್ತೀನಿ KBಗೆ ಅಂದ್ರಿ. ಆ ನಂತರ ಲೆಟ್ರು ಕೊಟ್ಟಾರ್ರಿ. ಮತ್ತು ಅವರು ಅಲ್ಲಿ ಅವತ್ತು ಕರೆಂಟ್ ಕೊಡಿಸಿದ್ರಿ. ನಮಗೆ ಫೋನ್ ಹಚ್ಚಿ ಎಲ್ಲ ಜನರು ಇದ್ದೀವ್ರಿ, ಕರೆಂಟ್ ಕೊಡ್ಸ್ಯಾರ್ರಿ. ಯಾವಾಗ್ರಿ? ನವಂಬರ್ದಾಗ ರೀ. ಮೀಟರ್ ಸಲುವಾಗಿ ಮಾತಾಡಿದ್ರು. ಆದ್ರೆ ಮುಂದೆ ದೃಢೀಕರಣ ಮಾಡಿಕಿಸಿದ ಮೀಟರ್ ಮಾಡ್ತೀವ ತಂದಿದ್ರಿ ಸರ್. ಅವ್ರು ಮಾತಾಡಿದ್ರು. ಒಳ್ಳೆ ಅದರ ಬದಲು ಶಾಸಕರು ಮತ್ತೊಮ್ಮೆ ಎದ್ದು ಹೋದ್ರಿ. ಎದ್ದು ಹೋಗಿ ಏನು ಹೇಳಿದ್ರಿ? ಇಲ್ಲ, ಈಗಾಗಲೇ 8 ಲಕ್ಷ ರೂಪಾಯಿ ಕೊಟ್ಟಿನು ಅಂದ್ರಿ. ಅವ್ರು 8 ಲಕ್ಷ ರೂಪಾಯಿ ಯಾರ ಕೈ ಕೊಟ್ರಿ? ಇವರು ಮೀಟರ್ ಮಾಡೋದನ್ನ 114 ಮಂದಿ ಮಾಡ್ಯಾರ್ರಿ. 3,000 ಮ್ಯಾಲೆ ಎಷ್ಟೋ ಚಿಲ್ಲರ್ ಐತ್ರಿ. ಅದು ಏನ್ರಿ ಮೀಟರ್ದ? ಮತ್ತು 3,600. ಇದರ ಪ್ರಕಾರ 114 ಮಾಡ್ಯಾರ್ರಿ. ಇನ್ನು ಉಳಿದವರು ಕೆಲವೊಂದು 8-10 ಮಂದಿ ಸ್ವಂತ ಮಾಡಿಸ್ಕೊಂಡಾರ. ಮತ್ತು ಹೆಂಗೆ ಮಾಡ್ಯಾರ್ರಿ ಅಂದ್ರೆ, ಮೀಟರ್ BJP ಅವ್ರು ಎಲ್ಲಿದಾರ ಅಲ್ಲಿ ಮಾಡ್ಯಾರು, ಕಾಂಗ್ರೆಸ್ನವ್ರು ಬಿಟ್ಟಾರ. ಇದು ಪಕ್ಷಪಾತ. ಈಗ ಹಾಲಿ ಇದ್ದ ಶಾಸಕರು ಪಕ್ಷಪಾತ ಮಾಡಬಾರ್ದು. ಮತ್ತು ಅವತ್ತು ಇನ್ನೊಂದು ಏನು ಹೇಳಿದ್ರಿ? 8 ಲಕ್ಷ ಅವ್ರು ಯಾರಿಗೆ ಕೊಟ್ಟಿರೋದು ಅದೊಂದಾಗ ಖಂಡನೀಯ ಮಾಡ್ರಿ. ಇನ್ನೊಂದಂದ್ರೆ, ಪ್ರೋಟೋಕಾಲ್ ಪ್ರಕಾರ ಯಾಕೆ ಇದನ್ನು ಮಾಡಿದ್ರು ಏನೋ ಒಂದು ಮಾತು ಅಂದ್ರಿ ಅವರು. ಅದು ತಪ್ಪ್ರಿ. ಸ್ಟೇಜ್ ಮೇಲೆ BJP ಅವರು ಬಂದು ಕೂತಾರ್ರಿ. ಪ್ರಧಾನ ಕಾರ್ಯದರ್ಶಿನೂ ಅದಾರ, BJP ಅಧ್ಯಕ್ಷರು ಅದಾರ, ಎಲ್ಲರೂ ಕೂತಾರ. ಅದನ್ನ ಅವರು ಇವ್ರು ಪ್ರೋಟೋಕಾಲ್ ಪ್ರಕಾರ ಯಾಕೆ ಇದನ್ನ ಮಾಡಿದ್ರು ಏನು ಅಂದಾರಲ್ಲ, ಅದನ್ನ ಖಂಡಿಸ್ತೀವಿ ನಾವು. ಅದಾಗಬಾರ್ದ್ರಿ. ಯಾಕಂದ್ರೆ ದುಡ್ದಾರ್ರಿ. ಅಂಬೇಡ್ಕರ್ ವಸತಿ ಶಾಲೆಗೆ ಆನಂದ್ ನ್ಯಾಮಗೌಡ್ರು ಭಾಳ ಕಷ್ಟಪಟ್ಟರು. ಸ್ವತಃ ಪೆಂಡಾರಿ ರೀ, ನನ್ನ ಸಲುವಾಗಿ ಉತಾರಿ ತೆಗಸಾಕ್ ನನಗೆ ಹೇಳಿದ್ರು. 8 ದಿನ ಅಡ್ಡಾಡಿ ಅದನ್ನ ಉತಾರಿ ತೆಗೆದು ಕೊಟ್ಟಿನ್ರಿ. ಅದ್ರ ಸಲುವಾಗಿ ದುಡ್ದಾರು, ಅದಕ್ಕೆ ಬಹಳ ಪ್ರಯತ್ನ ಪಟ್ಟರು. ಅವ್ರ ಹಸ್ತದ ಮುಖಾಂತರ ಅದು ಕಟ್ಟಡ ಆಗೈತಿ, ಮಂಜೂರು ಮಾಡ್ಯಾರು. ಅವ್ರಿಗೆ ಇವ್ರು ಅಂದದ ನಾವು ಖಂಡಿಸ್ತೀವಿ ಅಂತೇಳಿ ನಂದೊಂದು ವಿನಂತಿ. ಉದಾಹರಣೆ ಓಟ್ ಹಾಕಿಲ್ಲ, ಅವ್ರ ಪಕ್ಷದ ರೊಕ್ಕ ಹಾಕಿ ಇದನ್ನ ಮಾಡಿದಂಗಾಗತ್ತೆ. ಪಕ್ಷಪಾತ ಮಾಡಬಾರ್ದ್ರೆ ಒಬ್ಬ ಶಾಸಕರಾಗಿ. ಒಂದು ಅವ್ರ ಕಡೆ ಮಾತಾಡಿಕೊಂಡು ಅವ್ರಿಗೆಲ್ಲರಿಗೂ ಕೆಲಸ ಮಾಡಿದ್ರೆ ಅದ ಒಂದು ಉತ್ತಮ ಕೆಲಸ ರೀ.
ಒಂದು 4 ಮಂದಿನ ಅಲ್ಲೇ ಕೂಡಿಸೋದು, ಒಂದು 4 ಮಂದಿನ ಅಲ್ಲಿ ಮ್ಯಾಲ ಮಡ್ಯಾಗ ಕೂಡಿಸೋದು, ಒಂದು 4 ಮಂದಿನ ಕೆಳಗೆ ಕೂಡಿಸೋದು, ಆ ಪರವಾಗಿ ಆಗ್ಬಾರ್ದು. ಹೇಳೋದಾತಂದ್ರೆ ಎಲ್ಲರಿಗೂ ಒಂದು ಡಂಗರಾರ ಬಡಿಸ್ರಿ ಅಥವಾ ಯಾರಿಗಾರು ಒಬ್ಬರಿಗೆ ಹೇಳಿ ಸಮಾಜದವ್ರಿಗೆ ಹೇಳಿ ಇಂಥಲ್ಲಿ ಹಿಂಗೆ ಶಾಸಕರು ಬರ್ತಾರೋ ಇಂಥದ್ದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಂದ್ರೆ ಎಲ್ಲ ಜನಾಂಗದ ಮಂದಿ ಕೂಡ್ತತ್ರಿ, ಎಲ್ಲ ಸಮಾಜದ ಮಂದಿ ಮಾತಾಡೋಕೆ ಅನುಕೂಲ ಆಕತಿ. ಇಲ್ಲ ಅದನ್ನ ಕೆಲವೊಂದಿಟ್ಟು ಬಿಡೋದು, ಹೆಣ್ಮಕ್ಳನ್ನ ಕೂಡಿಸೋದು, ಅವ್ರನ್ನ 4 ಮಂದಿನ ಕೂಡಿಸೋದು, ಇವ್ರನ್ನ 4 ಮಂದಿ ಮಾತಾಡಿದವ್ರಿಗೆ ಗೊತ್ತಿರಂಗಿಲ್ಲ, ಹಿಂದೆ ಆದ ಕೆಲಸಕ್ಕೆ ಏನೈತೆ ಅನ್ನೋದು ಅದಾರ್ಥ ಗೊತ್ತಿರಂಗಿಲ್ಲ. ಈ ಥರ ಆಗಿ ಜಗಳ ಹಚ್ಚಬಾರ್ದ್ರಿ. ಎಲ್ಲ ಕಡೆನೂ ಕರೆಕ್ಟ್ವಾಗಿ ಕೆಲಸ ಮಾಡಕ್ಕೆ ನಾವು ಹೇಳ್ತೀವಿ ನೋಡ್ರಿ. ಒಟ್ಟು ನಿರತವಾಗಿ ಯಾವುದಕ್ಕೂ ಸ್ವಂತ ಸಮಾಜಕ್ಕೆ ಧಕ್ಕೆ ಆಗ್ಬಾರ್ದ್ರಿ, ಯಾರಿಗೂ ಧಕ್ಕೆ ಆಗ್ಬಾರ್ದು. ಎಲ್ಲಾರು ಒಂದು ಲೆಟರ್ ಕೊಡ್ರಿ ಅವ್ರು ನಾವು ಅಲ್ಲಿ ನ್ಯಾಮಗೌಡ್ರು ಲೆಟರ್ ಮಾಡಿದ ಲೆಟರ್ ತೋರಿ ಲೆಟರ್ ಕೊಡ್ತೀವಿ ತೋರಿ ನಮ್ಮದಂತೂ ಬೇಕಾದಾಗ ಸರ್. ಹಂಗ ಕೆಲಸ ಮಾಡೋ ತಾಲೂಕು ಮಯೂರಲ್ಲಿ ಅವ್ರು ಮಾಡೋ ಕೆಲ್ಸಕ್ಕೆ ಬರೀ ಪೂಸ್ಬೇಕು ಹೋಗೋದು ಅಂತ ಆಗೈತ್ರಿ. ಈಗ ನಮ್ಮ ತಾಲೂಕಿನವ್ರು ಅಂದ್ರೆ ಬೇರೆ ತಾಲೂಕಿನವ್ರ ಸಕರೆ ಹೇಳ್ತಾರ್ರಿ, ನ್ಯಾಮಗೌಡ್ರು ಸಿದ್ದು ನ್ಯಾಮಗೌಡ್ರು ಆನಂದ ನ್ಯಾಮಗೌಡ್ರ ಕೊಡುಗೆ ಏನೈತೆ ಅನ್ನೋದು. ಈ ನಮ್ಮ ತಾಲೂಕಿನವ್ರು ಬ್ಯಾಡ್ರಿ, ಬೇರೆ ತಾಲೂಕಿನವ್ರು ಕರ್ಕೊಂಡ್ ಬರ್ತೀವಿ ನಾವು ಹೇಳಂದ್ರಿ. ಅವ್ರು ನಾವು ಹೋಗೋದು ಬ್ಯಾಡ್ರಿ, ನೀವು ಹೋಗಿ ಕೇಳಿದ್ರು ಹೇಳ್ತಾರ್ರಿ ಅವ್ರು ಏನು ಇವ್ರ ಕೊಡುಗೆ ಏನೈತೆ ಅನ್ನೋದ. ನೋಡುವಂತವ ಎಲ್ಲ ತರ ಮಾಡ್ಯಾರಲ್ರಿ ಜಮಖಂಡ್ಯಾಗ. ಅಂಬೇಡ್ಕರ್ ವಸತಿ ನಿಲಯಕ್ಕೆ ಮಾತ್ರ ಭಾಳ ಪರಿಶ್ರಮ ಪಟ್ಟಾರ ಆನಂದ. ಏನು ನಾವು ಯಾರು ಭಾಳ ದೊಡ್ಡದಾರ. ಈ ಮರೆ ಬುದ್ಧಿ ಗಲಗಲಿ ಏಕ್ ನೀರಾವರಿ ಪೈಲೆದಿಂದ ಹೇಳ್ಕೊತದಾರ್ರಿ, ಈಗ ಆನಂದ್ ಸರ ಮಾಡ್ಯಾರ್ರಿ. ಮತ್ತಿನ್ ಮುಂದಾದ್ರು ಅದನ್ನು ಹಂಗ ಹೇಳಾರಲ್ರಿ ಅವ್ರು ತರೋದು ಇವ್ರ ಹೆಸರು ಹೇಳ್ಕೊಳ್ಳೋದು, ಮತ್ತೆ ಫೋಟೋ ಹಾಕೋದಿಲ್ಲ, ಬ್ಯಾನರ್ ಹಾಕೋದಿಲ್ಲ, ಅದನ್ನ ಹಾಕೋದಿಲ್ಲ, ಇದನ್ನ ಹಾಕೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರ ಬಾಯಿಲೇನ ಅವ್ರ ಹೇಳೋದು ನಾ ಮಾಡೀನಿ. ಎಷ್ಟು ಮಂದಿಗೆ ಕರೆಂಟ್ ವ್ಯವಸ್ಥೆ ಆಕೈತಿ, ನಾವು ಇಲ್ಲ ಅಂತ ನಾವು ಭಾವಿಸಿ ಕೊಟ್ಟಿವಿ. 8 ಲಕ್ಷ ನಿಮಿಷ ನೀವು 8 ಲಕ್ಷ ರೂಪಾಯಿ ಕೊಟ್ಟಿರಿ, ಇಲ್ಲಿ ಒಬ್ಬರಿಗೆ ಕೊಟ್ಟರು, ಕೊಟ್ಟದ್ದು ಒಬ್ಬರಿಗೆ ಕೈ ಕೊಟ್ಟರು, ಅಥವಾ 8 ಲಕ್ಷ ರೂಪಾಯಿ ಎಲ್ಲರಿಗೆ ಹಂಚಿಕೆ ಕೊಟ್ಟರು, ಅದು ನೀವು ಹೇಳಬೇಕಾದ ವಿಚಾರ ಶಾಸಕರಾದಂಥವ್ರು. ಸರ್ 8 ಲಕ್ಷ ರೂಪಾಯಿ ಕೊಟ್ಟಿರ್ತಿಲ್ಲ, ನಮಗೆ ಮೀಟರ್ ಮಾಡಿದ್ರೆ ಮಾತ್ರ ಕೈ ಎತ್ತಿದಾರ. ನಮಗೆ ಮೀಟರ್ ಮಾಡಿ ಕೊಟ್ಟ ಕೈ ಇಟ್ಟಾರ, ನಮ್ಗೆ 8 ಲಕ್ಷ ಕೊಟ್ಟ ಕೈ ಎತ್ತಿಲ್ಲ ಅವರು. 8 ಲಕ್ಷ ಕೊಟ್ಟಿದ್ದ ಸತ್ಯ ಆದರೆ 8 ಲಕ್ಷ ಕೊಟ್ಟಿದ್ದ ಸತ್ಯ ಆದರೆ 8 ಲಕ್ಷದೊಳಗೆ ಎಷ್ಟು ಮೀಟರ್ ಕೊಡ್ತಾವೆ ನೀವೇ ಮ್ಯಾಚ್ ಮಾಡ್ಕೊರಿ. 8 ಲಕ್ಷ ಎಷ್ಟು ಮೀಟರ್ ಕೊಡ್ತಾವೆ ನೀವೇ ಮ್ಯಾಚ್ ಮಾಡ್ಕೊಳ್ಳಿ. 114 ಮಾಡ್ಯಾರ. ನೀವು ಮಾಡಿದ್ದೆಷ್ಟು ಅಲ್ಲಿ ಆ ಹಣದಾಗ ಕುಂದ್ರಬೇಕಾಗಿದ್ದು ಎಷ್ಟು ಅಂದ್ರೆ ಬಿಜೆಪಿ ಅವ್ರಿಗೆ ಮಾಡ್ಯಾರ, ಕಾಂಗ್ರೆಸ್ ರಮೇಶ್ ಈ 2 ವರ್ಷ ಹತ್ರ ಅವ್ರ ಶಾಸಕರಾಗಿ ಅವ್ರ ಕೊಡುಗೆ ಏನಿತ್ತು ಅಂದ್ರೆ ಕೊಂಡೂರಿಗೆ ಬಂದು ತೋರ್ಸಂತ ಹೇಳ್ರಿ. ಅವ್ರಿಗೆ ಇಂಥದನ್ನ ಇಂಥದ್ದು ಮಾಡೀನಿ ಅಂತ ಹೇಳ್ರಿ. ಆನಂದ ನ್ಯಾಮಗೌಡ್ರು ಸಿದ್ದು ನ್ಯಾಮಗೌಡ್ರು ಬಿಟ್ರೆ ಯಾರ್ದು ಏನೋ ಅಲ್ಲಿ ಏನೂ ಇಲ್ಲ ಇಲ್ಲಿ. ಇವ್ರು ಹೊಳಿ ಪೈಪ್ಲೈನ್, ಇವ್ರದ್ದು ಫ್ಯಾಕ್ಟ್ರಿ ಪೈಪ್ಲೈನ್ ಹೋಗಿ ಮುಂದೆ ಪೈಪ್ಲೈನ್ ಹಾಸ್ಕೊಂಡು ಹೋದ ಆ ರೋಡಿಗೆ ಬೆರಸ್ ಹಾಕಿಲ್ರಿ ಅವ್ರು. ಮೊದಲು ಅವ್ರು ವೈಯಕ್ತಿಕ ಫ್ಯಾಕ್ಟ್ರಿಗೆ ಪೈಪ್ಲೈನ್ ಮಾಡಿದ್ದಕ್ಕೆ ಅದನ್ನ ರೋಡ್ಗಳೆಲ್ಲ ಹದಗೆಟ್ಟು ಹೋಗ್ಯಾವ. ಅವಕ್ಕೆ ಸಕಲ ಏನೋ ಕರ್ಸಕ್ಕಿಲ್ಲ, ನಮ್ಮ ಪಂಚಾಯತಿಯಿಂದ ಹಾಕಿ 1-2-3 ಹಾದಿ. ಮೊದಲು ಅವರು ಇದಕ್ಕೆ ಓದಿದ್ದ ಮಾಡಿಲ್ಲ, ಇದೇ ಅಭಿವೃದ್ಧಿ ಮಾಡ್ತಾರ್ರಿ ಇವ್ರು. ಹಂಗೇನ್ರಿ ಇದ್ರು ಬಂದ ತೋರ್ಸಂತ ಹೇಳ್ರಿ ಕರೆದ ಶಾಸಕ. ಈಗ ಒಂದ್ ಕಡೆ ನ್ಯಾಮಗೌಡರಲ್ಲಿ, ಒಂದ್ ಕಡೆ ಗುರುಡರಲ್ಲಿ ತಮ್ಮ ಕೆಲಸ ಹೇಳಿ, ನಮ್ಮ ಸಾಹೇಬ್ರ ಕೆಲಸ ಹೇಳ್ತಾವ. ಹಂಗೂ ಬರ್ತಾರೆ, ಹಂಗೂ ರೆಡಿ ಇದೀವಿ. ಹಂಗ ಒಪ್ಪಂದದಾಗ ಹೇಳ್ತಿದ್ರು, ಒಂದ್ ಕಡೆ ಅವ್ರದ್ದು ಇರ್ಲಿ ಟೇಜ, ಒಂದ್ ಕಡೆ ನಮ್ದು ಇರ್ಲಿ, ಬಂದ್ ಹೇಳ್ತಿದ್ರು ಹೇಳಂತ ಹೇಳ್ರಿ. ಅವ್ರ ಕೆಲಸ ತೋರಿಸಲಿಲ್ಲ, ಕೆಲಸ ತೋರಿಸಲಿ. ಅವ್ರು ನ್ಯಾಮಗೌಡ್ರು ಏನ್ ಕೊಡುಗೆ ಕೊಟ್ಟಾರ ಅನ್ನೋದು ನಾವ್ ಹೇಳ್ತೇವ್ರಿ, ಗುಡ್ಗೊಂತಿ ಅವ್ರು ಏನ್ ಕೊಟ್ಟಾರ ಅನ್ನೋದು ಅವ್ರು ಹೇಳಿ. ಹಂಗಾರೆ ಮಾಡ್ತಿದ್ರೆ ಹಂಗ ಮಾಡತ್ತ ಹೇಳ್ರಿ. ನಮ್ಮ ಸಾಹೇಬ್ರು ದೊಡ್ಡದಾರ, ದೊಡ್ಡದಕ್ಕೆ ನಮ್ಗೆ ಇದುವಾಗೈತಿ, ಅದ್ರ ಸಲುವಾಗಿ ರಮೇಶ್ ಬಗಣ್ಣ ಅವರು ಗ್ರಾಮ ಪಂಚಾಯತ್ ಸದಸ್ಯರು 0